ಹನಿ ಹುಡ್ಕೊಂಡು ಹೋದವರು ಟ್ರ್ಯಾಪ್ ಆಗ್ತಾರೆ. ನಾವು ಸುಮ್ಮನೆ ಇದ್ರೆ ಯಾರು ಟ್ರ್ಯಾಪ್ ಮಾಡ್ತಾರೆ? ಹೀಗಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಈ ಪ್ರಸ್ತಾಪ ಸರಿಯಲ್ಲ, ಮೊದಲು ದೂರು ಕೊಡ್ಲಿ ಅಂತ ಪರೋಕ್ಷವಾಗಿ ಸಚಿವ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ಶ್ರೀನಿವಾಸ್. ಮುನಿರತ್ನ ತಲೆ ಕೆಟ್ಟು ಡಿಕೆಶಿ ಹೆಸರು ಹೇಳ್ತಿದ್ದಾರೆ. ಸಿಎಂ ಆಗಲು ಇಂತಹ ಕೆಲಸ ಮಾಡ್ತಾರಾ? ಹಾಗೆ ಮಾಡಿದ್ರೆ ಅವರ ವರ್ಚಸ್ ಕಡಿಮೆ ಆಗಲ್ವಾ? ಹೀಗಂತ ಶಾಸಕ ಮುನಿರತ್ನಗೂ ಚಾಟಿ ಬೀಸಿದ್ದಾರೆ ಗುಬ್ಬಿ ಶ್ರೀನಿವಾಸ್. ಹನಿ ಟ್ರಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕಿಕೊಂಡು ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ. ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗಬೇಕು ಅಂದರೆ ಹನಿ ಹುಡುಕಿಕೊಂಡು ಹೋದ್ರೆ ಥರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕಿ ಹೋದಾಗ ನಾವು ಟ್ರಾಪ್ ಆಗ್ತೀವಿ. ಕೊಡಲಿ ಸರ್, ಇದು ವ್ಯವಸ್ಥೆ ಅಲ್ಲಿಲ್ಲ ಅಲ್ವಾ? ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ, ಏನು ಎತ್ತ, ಅವ್ರು ಯಾರು ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ. ಕೊಡಲಿ ಕಂಪ್ಲೇಂಟ್. ಹಿಂಗೆ ತಿಂತಾರೆ ಅವರೇ 45 ಜನ ಐತಿ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು. ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು. ಇದು ಆಗಬಾರ್ದು ಎಲ್ಲೂ. ಅದು ಎಂಕ್ವೈರಿ ಆಗಲಿ, ಯಾರು ಚೀಟಿ ಕೊಟ್ಟವ್ರೆ, ಯಾಕೆ ಕೊಟ್ಟರು, ಆ ಚೀಟಿಲಿ ಏನಿತ್ತು, ಚೀಟಿ ಯಾರ ಕೈಗೆ ಕೊಟ್ಟವ್ರೆ, ಅವೆಲ್ಲವೂ ಆಗಲಿ. ಎಂಕ್ವೈರಿ ಆಗ್ಬೇಕಲ್ಲ. ಇವೆಲ್ಲ ಗೊತ್ತಿಲ್ಲ, ನನಗೆ ಹೋಗಿರಲಿಲ್ಲ. ನಾನು ಅದ್ರಾಗೇನು ಅವತ್ತು ನಾನು ಭಾಗವಹಿಸಿರಲಿಲ್ಲ. ನಮ್ಮದು ಜಾತ್ರೆ ಇತ್ತು, ನನಗೆ ಸೆಷನಲ್ಲಿ ಭಾಗವಹಿಸಿರಲಿಲ್ಲ. ಅದರಿಂದ ಅಲ್ಲಿ ಏನು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಆಗೈತೆ ಅಂತ ಅಂದ್ರಾಗ ಅದನ್ನು ಕೂಡ ಸೇರಿಸಿ ಎಂಕ್ವೈರಿ ಮಾಡಲಿ. ಹನಿ ಟ್ರಾಪ್ ಆಗಿರ್ತಕ್ಕಂಥದ್ದು, ಹನಿ ಟ್ರಾಪ್ ಮಾಡೋಕ್ಕೆ ಬಂದಿರತಕ್ಕಂಥದ್ದು ಇದು ಅಂತ್ಯ ಆಗಬೇಕು. ಎಲ್ಲರೂ ಹೋಗ್ತಾರೆ, ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತಗೊಂಬರ್ತಾರೆ. ಏನಕ್ಕೆ ತಗೊಂಬರ್ತಾರೆ, ಯಾಕೆ ತಗೊಂಬರ್ತಾರೆ? ಸುಮ್ಮನೆ ಹೋಗಿ ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತಗೊಂಬರ್ತಾರೆ? ಈಗ ಜಾರಕಿಹೊಳಿ ಆಗುತ್ತೆ ನೋಡಿದೆ ನಾವೆಲ್ಲ. ಡೆಲ್ಲಿಯಿಂದ ಅವ್ರು ಮಾತಾಡಿದ್ರೆ ಫೋನಾಗಿ ಇವರು ಮಾತಾಡೋರು, ರೆಸ್ಪಾನ್ಸ್ ಮಾಡ್ಯವ್ರೆ. ಅವ್ರು ಮಾತಾಡಿದ್ರೆ ಇವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ? ಅವೆಲ್ಲ ಸುಮ್ಮನೆ ಏನು ಅಂತಲೇ ಗೊತ್ತಾಗಲ್ಲ. ಇವೆಲ್ಲ ಈಚೆಗೆ ಬರಬೇಕು ಅಂದರೆ ಎಂಕ್ವೈರಿ ಆಗಬೇಕು, ಒಂದು ಕಂಪ್ಲೇಂಟ್ ಕೊಡಬೇಕು. ಯಾರಿಗೆ ಹನಿ ಟ್ರಾಪ್ ಮಾಡೋಕ್ಕೆ ಬಂದಿದ್ರು, ಅವ್ರು ಇಂತಿಂಥವ್ರು ಮಾಡೋಕ್ಕೆ ಬಂದಿದ್ರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ. ಅವನ ಮೇಲೆ ಕೇಸ್ ಆಗಿವೆ, ನಿಮಗೆಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನು ಆಗಿದೆ, ಎಷ್ಟು ದಿನ ಜೈಲಾಗಿದ್ದು ಬಂದಿದ್ರು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಇವ್ರಿಗೆ? ಇವರೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ಯವ್ರೆ. ಒಂದು ಹೆಣ್ಮಗ ಹೇಳ್ಕೊಂಡೈತಿ ಅಂತಂದರೆ ಆ ಹೆಣ್ಮಗಿಂತ ಇವ್ನು ಚೆನ್ನಾಗಿರೋದೆಲ್ಲ ಗೊತ್ತಿದ್ದಲ್ಲ. ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವಲ್ಲ. ಸುಮ್ಮನೆ ನಾವು ಮೀಡಿಯಾದ ಒಂದು ಹೇಳೋದು, ಹಿಂದೊಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಚೆನ್ನಾಗಿರುತ್ತದು, ಎಷ್ಟು ಚೆನ್ನಾಗಿರುತ್ತೆ ಸರ್. ಯಾರು CM ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು.